ಬಲಗೈ ಮಾಡಿದ ಕೆಲಸ ಎಡಗೈಗೂ ಗೊತ್ತಾಗಬಾರ್ದಂತೆ. ಯಾರಿಗಾದರೂ ಸಹಾಯ ಮಾಡಿದರೆ ಜೀವನ ಮತ್ತು ಅಂತ್ಯದ ದಿನ ಸಾರ್ಥಕತೆ ಮೆರೆಯಬೇಕು. ಅದು ಸಹಾಯ ಮತ್ತು ಸಾಧನೆ ಅಂತಾರೆ. ಜನರು ಜನರಿಗಾಗಿ ನಿರ್ಮಿಸಿದ ಸಾಕಷ್ಟು ಸೌಹಾರ್ದತೆಯ ಸಂಘದಲ್ಲಿ ಮತ್ತೊಂದು ಪ್ರಮುಖ ಸಂಘ ಎಂದರೆ ಇದು. ಉತ್ತರ ಕರ್ನಾಟಕ ಭಾಗದಲ್ಲಿ ಮನೆ ಮಾತಾದ ಪ್ರತಿಯೊಬ್ಬರ ಬಾಯಲ್ಲಿ ತಮ್ಮ ಪ್ರಾಮಾಣಿಕ ಸೇವೆಯಿಂದ ಬೆಳೆದು ನಿಂತಿರುವ ಸಹಕಾರಿ ಸಂಘವೇ ಲಿಂಗಸ್ಗೂರಿನ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ. ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ ಶಶಿಕುಮಾರ್ ಲಕ್ಷ್ಮಿ. ಹೊಸ ದಾಖಲೆಗಳನ್ನು ಮಾಡುತ್ತಾ, ಯಶಸ್ವಿಯ ವ್ಯವಹಾರ ಮಾಡುತ್ತಾ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸುತ್ತಾ ಮುಂದುವರೆದ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಇಂದು 12ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮಕ್ಕೆ ಕಾಲಿಟ್ಟಿದೆ. ಅದು ಸಾಮಾನ್ಯವಾದ ಬೆಳವಣಿಗೆ ಅಲ್ಲ ಕಣ್ರಿ, ದಾಖಲೆ ಮಾಡುತ್ತಾ. ಕೇವಲ ವ್ಯವಹಾರಿಕವಾಗಷ್ಟೇ ಅಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಸಂಘದ ಸಂಸ್ಥಾಪಕರು, ಅಧ್ಯಕ್ಷರು, ನಿರ್ದೇಶಕರ ಮಂಡಳಿ ಪ್ರತಿ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ತೆರೆಮರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಬಸವಶ್ರೀ ಕಾಯಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಅವರನ್ನು ಸಾಧಕರನ್ನಾಗಿ ಮಾಡಿದ ಕೀರ್ತಿ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘಕ್ಕಿದೆ. ಅದರಂತೆ ಈ ಬಾರಿ ಆರಿಸಿ ಆಯ್ಕೆ ಮಾಡಿದ್ದು ಪಾರಂಪರಿಕ ಮತ್ತು ಆಯುರ್ವೇದ ವೈದ್ಯಕೀಯ ಕ್ಷೇತ್ರವನ್ನ. ಅವರ ಪರಿಚಯ ಅಧ್ಯಕ್ಷರ ನುಡಿ ನಂತರ ನಿಮ್ಮ ಮುಂದಿರುತ್ತೆ. ನಮ್ಮ ರಾಯಚೂರು ಜಿಲ್ಲೆಯ ಆಯುರ್ವೇದ ಮತ್ತು ಪಾರಂಪರಿಕ ನಾಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಮೋಘ ಸಾಧನೆ ಮಾಡಿದ ವೈದ್ಯರಿಗೆ ನಮ್ಮ ಸಹಕಾರಿ ವತಿಯಿಂದ ನೀಡುವ ಬಸವ ಕಾಯಕ ಪ್ರಶಸ್ತಿಗೆ ಭಾಜನರಾದ ಗಣ್ಯಮಾನ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ಜನ ಇವರನ್ನು ಗುರುತಿಸುವುದು ಹೇಗೆ ಗೊತ್ತಾ? ನಾಯಿ ಕಡಿದ್ರೆ ನೀರು ಕೊಡ ಡಾಕ್ಟ್ರು ಅಂತ ಹಾಸ್ಯ ಅನ್ನಿಸ್ಬೋದು. ಬಟ್ ಕೆಲವು ಗ್ರಾಮೀಣ ಭಾಗದ ಜನರಿಗೆ ಅವರೇ ದೇವರು. ಈಗಲೂ ನಂಜು ನಿವಾರಣೆಗೆ ಇವ್ರ ಮನೆಯಲ್ಲೇ ನೀರು ಕುಡಿಸ್ತಾರೆ. ದೂರದಿಂದ ಬರೀ ನೀರು ಕುಡಿಸೋಕ್ಕೆ ಅಂತ ಕರ್ಕೊಂಡು ಬರ್ತಾರೆ. ಕಾರಣ ಆಯುರ್ವೇದದ ಜ್ಞಾನ. ಇವರೇ ಡಾಕ್ಟರ್ ಆನಂದ್ ಆಪ್ಟೆ, BSAM, ಲಿಂಗಸ್ಗೂರಿನ ಸಂಜೀವಿನಿ ಚಿಕಿತ್ಸಾಲಯದ ವೈದ್ಯರು. 3ನೇ ತಲೆಮಾರಿನ ಇವರಿಗೆ 40 ವರ್ಷದ ಅನುಭವ. ಪಾರ್ಶ್ವವಾಯು, ಮೂರ್ಛೆ ರೋಗ, ಚರ್ಮ ರೋಗ, ಮುಟ್ಟಿನ ಸಮಸ್ಯೆ, ಬಂಜೆತನ, ಮೂಲವ್ಯಾಧಿ, ಹಲವು ರೋಗದ ಸಮಸ್ಯೆಗಳಿಗೆ ಕಾಶ್ಮೀರ ಮತ್ತು ಕನ್ಯಾಕುಮಾರಿಯಿಂದ ತಂದ ಔಷಧಿ ಜೊತೆಗೆ ಸ್ವತಃ ಇವರು ತಯಾರಿಸುವ ಔಷಧಿಗೆ ಈಗಲೂ ಮಹಾರಾಷ್ಟ್ರ, ಆಂಧ್ರ, ಗೋವಾ, ಕರ್ನಾಟಕದ ಮೂಲೆ ಮೂಲೆಯಿಂದ ಆನಂದ್ ಆಪ್ಟೆ ಹತ್ರ ಬರುವಂತೆ ಹೆಸರು ಮಾಡಿದ ಡಾಕ್ಟ್ರು ಆನಂದ್ ಆಪ್ಟೆ. ಅವರ ಸೇವೆಯನ್ನು ಗುರುತಿಸಿ ಇಂದು ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಬಸವಶ್ರೀ ಕಾಯಕ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಆಯುರ್ವೇದ ಅಂದರೆ ಅಂತಿಮವರೆಗೂ ಹಾನಿ ಮಾಡದೆ ಆರೋಗ್ಯಕರವಾಗಿ ಗುಣ ಮಾಡುವ ಚಿಕಿತ್ಸೆ. ಇದರಲ್ಲಿ ಜನರಿಗೆ ನಂಬಿಕೆ ಬೇಕು ಅಷ್ಟೇ. ಮಾನಸಿಕವಾಗಿ ಬದಲಾದಾಗ ಮಾತ್ರ ಇದರ ಶಕ್ತಿ ಅರಿಯುತ್ತೆ ಅಂತಾರೆ ಡಾಕ್ಟರ್ ಸಂಜಯ್ ಜೆ ಬುಜರ್ಕಲ್, BAMS. ಮೂಲತಃ ಕಲ್ಲಿನ ಕೋಟೆಯ ಮೋರಂಗೆ ಹೆಸರಾದ ಮುದ್ಗಲ್ ಪಟ್ಟಣದವರು. ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿ BAMS ಮುಗಿಸಿ ಸೇವೆಗೆ ನಿಂತು ಇಂದಿಗೆ 23 ವರ್ಷದ ಅನುಭವ. ಜನರಿಗೆ ಔಷಧಿ ಎಷ್ಟು ಮುಖ್ಯವೋ ಅಷ್ಟು ನಮ್ಮ ಮೇಲಿಟ್ಟ ನಂಬಿಕೆ ಬಹುಮುಖ್ಯ ಅಂತಾರೆ. ವೈದ್ಯನಾಗುವ ಮೊದಲು ನಾವು ಅವರಲ್ಲೊಬ್ಬರಾಗಬೇಕು. ಧೈರ್ಯದಿಂದ ಆತ್ಮಸ್ಥೈರ್ಯವನ್ನು ಚೈತನ್ಯಗೊಳಿಸಬೇಕು. ಆಗ ಮಾತ್ರ ರೋಗಕ್ಕೆ ಪರಿಹಾರ ಸಿಗುತ್ತೆ ಅಂತಾರೆ ಡಾಕ್ಟರ್ ಸಂಜಯ್. ಇಲ್ಲಿ ಬರೋರೆಲ್ಲ ಬಡವರು, ದುಡ್ಡಿಲ್ಲದೆ ಇರೋರು, ಕಾರ್ಮಿಕರು, ಕೂಲಿ ಮಾಡೋರು. ಅವರಿಗೆಲ್ಲ ಏನು ಬಂದರೂ ಭರವಸೆ ಅಂದರೆ ಡಾಕ್ಟರ್ ಸಂಜಯ್ ಅಪ್ಪ. ಮಹಿಳೆಯರ ಸಮಸ್ಯೆ ಪರಿಹಾರಕ್ಕೆ ಸೂಕ್ತ ಡಾಕ್ಟ್ರು ಸಂಜಯ್ ಅಂತ ಅಂತಾರೆ ಜನ. ಅಷ್ಟು ಸಾದಾ ಸೀದಾ ಸರಳ ಡಾಕ್ಟ್ರು ಸಂಜಯ್ ಕೆ ಬುಜರ್ಕಲ್. ಇಂತಹ ಡಾಕ್ಟ್ರನ್ನ ನಾವು ಮರೆಯೋದುಂಟಾ ಅಂತ ಬಸವಶ್ರೀ ಕಾಯಕ ಪ್ರಶಸ್ತಿ ನೀಡಿ ಬಂಟನಾಗಿ ಮಾಡಲು ಕಾರಣಕರ್ತರಾಗಿದ್ದು ಬಸವೇಶ್ವರ ಸಹಕಾರ ಸಂಘ. ಇವರು ಅದೆಷ್ಟೋ ಜನಕ್ಕೆ ಬಂಜೆತನ ನಿವಾರಣೆ ಮಾಡಿದ ಡಾಕ್ಟ್ರು. ಮನುಷ್ಯನಿಗೆ ತಾಳ್ಮೆ ಇರಬೇಕು. ಬೀಜ ಹಾಕಿದ ತಕ್ಷಣ ಫಲ ಬೇಕು ಅಂತ ನಿರೀಕ್ಷೆ ಮಾಡಿದರೆ ಆಗುತ್ತಾ? ಹಾಗೆಯೇ ತಾಳ್ಮೆಯಿಂದ ಸರಿಯಾದ ರೀತಿಯಲ್ಲಿ ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಎಲ್ಲವೂ ಸಾಧ್ಯ ಅಂತ ಮಾನಸಿಕವಾಗಿ ಧೃತಿಗೆಡದಂತೆ ನಂಬಿಕೆ ಹುಟ್ಟಿಸಿ ಅದರಂತೆ ಫಲ ಕೊಟ್ಟ ಡಾಕ್ಟ್ರು ಇವರು. ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ದೊಡ್ಡ ದೊಡ್ಡ ಗಂಟು ತಗೊಂಡು ಹೋದರೂ ಗಂಟು ಖಾಲಿ ಆಯಿತೆ ವಿನಃ ಸೆರಗು ತುಂಬಲಿಲ್ಲ ಅಂತ ಕಣ್ಣೀರಿಟ್ಟವರಿಗೆ ಕಡಿಮೆ ಹಣದಲ್ಲಿ ಮಕ್ಕಳ ಭಾಗ್ಯ ನೀಡಿದ ಡಾಕ್ಟ್ರು CM ನಾಗ್ಲಿಕರ್ BHMS. ಹೋಮಿಯೋಪತಿ 25 ವರ್ಷದ ಅನುಭವ. ತಂದೆ ತಾಯಿ ಇಬ್ಬರು ಟೀಚರು. ಅದಕ್ಕೆ ಡಾಕ್ಟರ್ ಕಮ್ ಟೀಚರ್ ಥರ ಶಾಂತತೆಯಿಂದ ವರ್ತನೆಯ ವೈದ್ಯ.
ಬರೋರೆಲ್ರಿಗೂ ಇವರೇ ಭರವಸೆ. ಮೂಲತಃ ಲಿಂಗಸ್ಗೂರಿನವರೇ. ವೆಂಕಟೇಶ್ವರ ಕಾಲೋನಿಯಲ್ಲಿ ಬಸವ ಹೋಮಿಯೋ ಕ್ಲಿನಿಕ್ ಎಂಬ ಆಸ್ಪತ್ರೆಯ ವೈದ್ಯರು. ಇವರನ್ನು ಗುರುತಿಸಿ ಈ ಬಾರಿ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ಪ್ರಶಸ್ತಿಗೆ ಆಹ್ವಾನಿಸಿದೆ. ಇವರು ಡಾಕ್ಟರ್ ವಿಜಯ್ ಮಹಾಂತೇಶ್ ಎಸ್, BIMS MD ಇನ್ ಕಾಯಾ ಚಿಕಿತ್ಸಾ. ಲಿಂಗಸ್ಗೂರು ತಾಲೂಕಿನ ಎರಡೋಣಿ ಗ್ರಾಮದವರು. ಆಯುರ್ವೇದದ ಅಷ್ಟಾಂಗಗಳಲ್ಲಿ ಪ್ರಥಮ ಮತ್ತು ಬಹುದೊಡ್ಡ ದೇಹದ ಜೀರ್ಣಾಂಗ ವ್ಯವಸ್ಥೆ ಸಮಸ್ಯೆಯನ್ನು ಸುಧಾರಿಸುವಲ್ಲಿ ಸ್ಪೆಷಲಿಸ್ಟ್. ಲಿಂಗಸ್ಗೂರಿನ ಅಮರಶ್ರೀ ಆಯುರ್ವೇದಿಕ್ ಸೆಂಟರ್ನ ವೈದ್ಯರು. ಪಂಚಕರ್ಮ ಚಿಕಿತ್ಸೆಯಂತೆ ಪಂಚಭಾಷಾ ಜ್ಞಾನ ಇರುವ ವೈದ್ಯ. 15 ವರ್ಷಗಳ ಅನುಭವ. ದೀರ್ಘಕಾಲಿಕ ರೋಗ ಇದ್ದರೆ ಅದನ್ನು ತಕ್ಷಣ ತಡೆಗಟ್ಟುವಲ್ಲಿ ನಿಸ್ಸೀಮರು. ಆಯುರ್ವೇದ ಕೇವಲ ಒಂದು ಚಿಕಿತ್ಸೆ ಪದ್ಧತಿಯಲ್ಲ, ಅದು ಆರೋಗ್ಯಕರ ಜೀವನ ಶೈಲಿ. ಅದರಲ್ಲೂ ಇಂದಿನ ಔಟ್ಪುಟ್ ಲುಕ್ಗೆ ಇನ್ಪುಟ್ ಮೆಡಿಸಿನ್ ಅಂದರೆ ಅದು ಆಯುರ್ವೇದ ಅಂತಾರೆ ಡಾಕ್ಟರ್ ವಿಜಯ್ ಮಹಾಂತೇಶ್. ಸಮಗ್ರ ಚಿಕಿತ್ಸೆಯಲ್ಲೂ ವಯಸ್ಸು ಚಿಕ್ಕದಿದ್ರೂ ಅನುಭವ ದೊಡ್ಡದು ಎಂಬಂತೆ ಸೇವೆ ಸಲ್ಲಿಸುತ್ತಿರುವ ವೈದ್ಯರನ್ನು ಈ ಬಾರಿ ಗುರುತಿಸಿದ್ದು ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ. ಇವರ ಆಡಳಿತ ಮಂಡಳಿ ಈ ಬಾರಿ ವೇದಿಕೆಯತ್ತ ಇವರನ್ನು ಕೈಬೀಸಿ ಕರೆದಿದೆ. ಇನ್ನು ಇವರ ಹೆಸರು ಡಾಕ್ಟರ್ ರುದ್ರಸ್ವಾಮಿ ಹಿರೇಮಠ್. BIMS 25 ವರ್ಷಗಳ ನಿಸ್ವಾರ್ಥ ಸೇವೆ ಹಾಗೂ ಆಯುಷ್ ಸಂಘದ ಜಿಲ್ಲಾಧ್ಯಕ್ಷರು. ಮೂಲತಃ ಹಾಲಾಪುರ ಗ್ರಾಮದವರು. ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು, ಇವ್ರ ತಂದೆ ಸಹ ವೈದ್ಯರೇ. ಇವರ ಅಜ್ಜ ಮುತ್ತಜ್ಜ ಇಡೀ ಕುಟುಂಬವೇ ಅಂದಿನ ಕಾಲದಿಂದಲೂ ಇಂದಿನವರೆಗೂ ಆಯುರ್ವೇದದ ಚಿಕಿತ್ಸಾ ಸೇವೆಗೆ ತಮ್ಮ ಜೀವನವನ್ನು ಮೀಸಲಿಟ್ಟಿದ್ದಾರೆ. ದೊಡ್ಡಪ್ಪ, ಚಿಕ್ಕಪ್ಪ, ಅವ್ರ ಮಕ್ಕಳು, ಇವ್ರ ಮಕ್ಕಳು ಅಂತ ಇಡೀ ಕುಟುಂಬದಲ್ಲಿ 28 ಜನ ಡಾಕ್ಟರ್ಗಳೇ ಇದ್ದಾರೆ ನೋಡಿ. ಅದರಲ್ಲಿ 23 ಜನ ಆಯುರ್ವೇದಕ್ಕೆ ಪರಿಣಿತರಾದರೆ ಇನ್ನುಳಿದ 5 ಜನ ಇಂದಿನ ಕಾಲಮಾನದ MBBSಗೆ ಹೋಗಿದ್ದಾರೆ ಅಂತಾರೆ. ಅಷ್ಟೇ ಅಲ್ಲ, ಇವರ ಧರ್ಮಪತ್ನಿ ಸಹ ಡಾಕ್ಟ್ರೇ. ಸಮಗ್ರ ಚಿಕಿತ್ಸೆ ಜೊತೆಗೆ ಚರ್ಮ ರೋಗದ ಸಮಸ್ಯೆ ಅಂತ ಬಂದರೆ ಸೂಕ್ತ ಚಿಕಿತ್ಸೆ ನೀಡೋರು ಯಾರಪ್ಪ ಅಂದರೆ ನಮ್ಮ ಸ್ವಾಮಿಯರು ಅಂತ ಜನರ ಬಾಯಲ್ಲಿ ಮನೆ ಮಾತಾದ ಡಾಕ್ಟ್ರು. ಇಡೀ ಕುಟುಂಬವೇ ಜಮಾನದಿಂದ ಇಂದಿನವರೆಗೂ ಜನರಿಗಾಗಿ ನೀಡಿದ ಸೇವೆಯಲ್ಲಿ ಪೂರ್ಣ ಆಯುಷ್ಯನ್ನು ಅರ್ಪಿಸಿದೆ. ಅಂದರೆ ಇವರ ಸೇವೆ ಎಂಥದ್ದು ಅಂತ ನೀವೇ ಯೋಚನೆ ಮಾಡಬೇಕಾಗುತ್ತೆ. ಸಮಯ ಬಂದಾಗ ಹೇಳುವ. ಸದ್ಯಕ್ಕೆ ಇವರಿಗೆ ಒಲಿದು ಬಂದ ಪ್ರಶಸ್ತಿಗೆ ವೇದಿಕೆ ಮೇಲೆ ಕರೆಯುವ. ಹೆಸರು ವೈದ್ಯ ಎನ್ ದ್ಯಾಮಣ್ಣ. ಲಿಂಗಸ್ಗೂರು ತಾಲೂಕಿನ ನರಕಲದಿನ್ನಿ ಎಂಬ ಗ್ರಾಮದವರು. ವಯಸ್ಸು 73 ವರ್ಷ. ಪಾರಂಪರಿಕ ವೈದ್ಯ ಸೇವೆಯಲ್ಲಿ 25 ವರ್ಷಗಳ ಕಾಲ ಅನ್ನದಾಸೋಹದಂತೆ ಸಕಲ ರೋಗಕ್ಕೆ ನಿವಾರಕರಾಗಿ ಚಿಕಿತ್ಸೆ ನೀಡಿದ ವೈದ್ಯ. ಇವರ ಸೇವೆ ಮತ್ತು ಅಗಾಧ ಜ್ಞಾನಕ್ಕೆ 2000 ಇಸ್ವಿಯಲ್ಲಿ ಪಾರಂಪರಿಕ ವೈದ್ಯ ಕರ್ನಾಟಕದ ರಾಜ್ಯ ಅಧ್ಯಕ್ಷರಾಗಿ ಸಹ ಆಯ್ಕೆಯಾಗ್ತಾರೆ. ಎಲ್ಲರೂ ಚಿಕಿತ್ಸೆ ಕೊಡ್ತಾರೆ, ಆದರೆ ಅದರಲ್ಲಿರುವ ನಂಜಿನ ಅಂಶವನ್ನು ಕಂಡು ಹಿಡಿದು ಅದನ್ನು ತೆಗೆದು ಔಷಧಿ ನೀಡುವವನೇ ನಿಜವಾದ ವೈದ್ಯ ಅಂತಾರೆ. ಎಷ್ಟೇ ಆದರೂ ಅನುಭವ ಅಲ್ವಾ? ಅಂತಹ ವಿಷಯದಲ್ಲಿ ಬಲು ಬುದ್ಧಿವಂತರು. ರೋಗ ಹೀಗೆ ಬರುತ್ತದೆ, ಇದರಿಂದಲೇ ಬರುತ್ತೆ ಅಂತ ಹೇಳಲು ಅಸಾಧ್ಯ. ಕೆಲವು ಬಾರಿ ಹಾಕೋ ಬಟ್ಟೆ, ತಿನ್ನೋ ಆಹಾರದಿಂದಲೂ ಬರುತ್ತೆ. ಅದನ್ನು ಗುರುತಿಸಿ ಸರಿಪಡಿಸುವಲ್ಲಿ ಚಿಕಿತ್ಸೆ ನೀಡುವ ಜ್ಞಾನದಲ್ಲಿ ಎತ್ತಿದ ಕೈ. ನೌಕರಿ ಆಸೆ ಹೊತ್ತಿದ್ದ ದ್ಯಾಮಣ್ಣ ಚಿಕ್ಕ ವಯಸ್ಸಿನಲ್ಲೇ ತಮ್ಮನಿಗೆ ಕಡಿದ ನಾಗರ ಹಾವಿನಿಂದ ಉಸಿರು ನಿಲ್ಲಿಸ್ತಾರೆ. ತಮ್ಮ ಸತ್ತೇ ಹೋದ ಅಂತ ತಿಳಿದಿದ್ದ ದ್ಯಾಮಣ್ಣನಿಗೆ ಅಜ್ಜ ನೀಡಿದ ನಾಟಿ ವೈದ್ಯ ಚಿಕಿತ್ಸೆಯಿಂದ ಗುಣಮುಖರಾಗಿ ಎದ್ದು ನಿಲ್ತಾರೆ. ಹೀಗೂ ಸಾಧ್ಯನಾ ಅಂತ ಮನಸೋತು ಅಚ್ಚರಿಗೊಂಡು ಅಜ್ಜನ ಹಿಂದೆ ಬೆನ್ನತ್ತಿದ ಹುಡುಗ ನಡೆದಾಡುವ ಹಾದಿಯಲ್ಲೆಲ್ಲ ವನಸ್ಪತಿಗಳ ಶಕ್ತಿ ತಿಳಿದು ಕಲಿತ ವಿದ್ಯೆಯಿಂದ ಇಂದಿನವರೆಗೂ ಸಾವಿರಾರು ಜನರಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ. ಪಾರಂಪರಿಕ ವೈದ್ಯ ಪ್ರಶಸ್ತಿಯನ್ನು ಪಡೆದು ಕರ್ನಾಟಕ ವೈದ್ಯ ರತ್ನ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ರಾಷ್ಟ್ರೀಯ ಔಷಧಿ ಸಸ್ಯ ಮಂಡಳಿ ನವದೆಹಲಿಯಿಂದ ವನೌಷಧಿ ಪಂಡಿತ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹಲವು ಪ್ರಶಸ್ತಿಗಳ ಜೊತೆಗೆ ಇಂದು ನಿಮ್ಮ ಮುಂದೆ ಬಸವಶ್ರೀ ಕಾಯಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಿಮಗೆ ಚಿಕ್ಕದಾಗಿ ಮತ್ತೊಬ್ಬರು ಪರಿಚಯ ಮಾಡಿಸ್ತೀನಿ. ಇದಕ್ಕೆಲ್ಲ ಮುನ್ನುಡಿ ಬರೆದಿದ್ದು ಪಾರಂಪರಿಕ ವೈದ್ಯರು. ಇವರು ಬರೆದ್ರು, ಅವರು ತಿಳಿದುಕೊಂಡ್ರು. ಬ್ರಿಟಿಷರು ಬರಲಿಲ್ಲ ಅಂದರೆ ಪಾರಂಪರಿಕ ವೈದ್ಯರೇ ಇರ್ತಿದ್ರು. ನಮ್ಮ ದೇಹಕ್ಕೂ ಅದೇ ಚಿಕಿತ್ಸೆ ನಿತ್ಯ ಸಿಕ್ತಿತ್ತೇನೋ ಅನಿಸುತ್ತೆ. ಅಂತಹ ಪಾರಂಪರಿಕ ವೈದ್ಯ ಪಟ್ಟಿಯಲ್ಲಿ ಬಂದ ವೈದ್ಯ ದ್ಯಾಮಣ್ಣ ಅವರ ಸುಪುತ್ರನೇ ಈ ಆನಂದ್ ಡಿ ಹೇರೋರ್. ತಂದೆಯಿಂದ ಮಗನಿಗೆ ಬಂದ ವಿದ್ಯೆ 18 ವರ್ಷಗಳ ಅನುಭವದಿಂದ ಇಂದಿಗೂ ಲಿಂಗಸ್ಗೂರಿನಲ್ಲಿ ಮುಂದುವರೆದಿದೆ. ಬಟ್ ಇವರ ಸಾಧನೆ ಅಪಾರ.
ನೋಡಿ, ಈ ಮಹಿಳೆ ಬ್ರೈನ್ ಟ್ಯೂಮರ್ನಿಂದ 5 ವರ್ಷ ಸಾವು ಬದುಕಿನ ನಡುವೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ಲು. ಅಂತಹ ಕಠಿಣ ಸಂದರ್ಭದಲ್ಲಿ ಚಿಕಿತ್ಸೆ ನೀಡಿ ಯಥಾ ಮನುಷ್ಯರಂತೆ ತಯಾರು ಮಾಡಿದ್ದು ಆನಂದ್ ಡಿಹೇರೋರ್. 6ನೇ ತಲೆಮಾರಿನ ಈ ವೈದ್ಯ ಜಪಾನ್, ಅಮೆರಿಕ, ಮೆಕ್ಸಿಕೋ ನಾನಾ ದೇಶದಲ್ಲಿ ಚಿಕಿತ್ಸೆ ನೀಡಿ ಸಾಧನೆ ಮಾಡಿದ ವೈದ್ಯರು. ಇದು ಇವರ ಚಿಕ್ಕ ಪರಿಚಯ ಅಷ್ಟೇ. ಸಮಯ ಬಂದಾಗ ಮತ್ತಷ್ಟು ಹೇಳ್ತೇನೆ. ಇಷ್ಟೆಲ್ಲ ಸಾಧಕರನ್ನು ಗುರುತಿಸಿದ ಬಸವೇಶ್ವರ ಸೌಹಾರ್ದಿ ಸಂಘಕ್ಕೆ ನಿಮ್ಮ ಸಹಕಾರದ ಚಪ್ಪಾಳೆ ಬರಲಿ. ಹೀಗೆ ಇವರ ಜರ್ನಿ ಮುಂದುವರಿಯಲಿ ಎಂಬುದೇ ನಮ್ಮ ಆಶಯ. ಸಹಕಾರ ಕೇವಲ ತತ್ವ ಅಷ್ಟೇ ಅಲ್ಲ, ಇದೊಂದು ಜೀವನ ವಿಧಾನ. ಸಹಕಾರಿ ಅಭ್ಯುದಯಕ್ಕಾಗಿ ದುಡಿಯೋಣ. ಇಂತಿ ನಿಮ್ಮ ಬಸವೇಶ್ವರ ಸೌಹಾರ್ದಿ ಸಹಕಾರಿ ಸಂಘ.